ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಜಿಲ್ಲಾ ಪಂಚಾಯತ್ ಮುಂಭಾಗದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ವೃಂದದವರು ಸೇರಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ನಮಗೆ ನ್ಯಾಯಬದ್ಧವಾದಂತಹ ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕು ಮತ್ತು ಸಮಾನ ವೇತನವನ್ನು ನಿರ್ಮಾಣ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹವನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 2-3 ದಿನಗಳ ಕಾಲ ನಡೆದಿತ್ತು. ಅದಾದ ನಂತರದಲ್ಲಿ ಆಯಾ ಜಿಲ್ಲಾ ಪಂಚಾಯತ್ನ ಮುಂಭಾಗದಲ್ಲಿ ತಾವು ತಮ್ಮ ಜಿಲ್ಲೆಯ ಅಧಿಕಾರಿಗಳ ಮುಖಾಂತರವಾಗಿ ಈ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಬೇಕೆಂದು ಹೇಳಿದ ಮೇಲೆ ಎಲ್ಲ ರಾಜ್ಯಗಳಲ್ಲಿ, ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಧರಣಿ ಸತ್ಯಾಗ್ರಹವನ್ನು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ನಮಗೆ ನ್ಯಾಯಬದ್ಧವಂತಹ ನಮಗೆ ನ್ಯಾಯ ಕೊಡಬೇಕು, ಸರ್ಕಾರ ನಮ್ಮನ್ನ ಯಾವುದೇ ರೀತಿಯಿಂದ ಸೌಲಭ್ಯಗಳನ್ನ ಕಲ್ಪಿಸಿಕೊಡಲಿಕ್ಕೆ ಆಗದ ರೀತಿಯಲ್ಲಿ ಇರಬಾರದು ಎಂಬ ಕಾರಣಕ್ಕಾಗಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಉದ್ದಕ್ಕೂ ಅನೇಕ ಜನ ಅಧಿಕಾರಿಗಳು ತಮ್ಮ ಮಾತುಗಳನ್ನಾಡಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಅಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಏಕಕಾಲದಲ್ಲಿ ಬಿ ದರ್ಜೆಗೆ ಏರಿಸಬೇಕು ಮತ್ತು ಜ್ಯೇಷ್ಠತಾ ಪಟ್ಟಿಯನ್ನು ಅಂತಿಮಗೊಳಿಸಬೇಕು ಮತ್ತು ಕರ ವಸೂಲಿಗಾರರು ಮತ್ತು ಪಂಚ ನೌಕರರು ಏನಿದ್ದೀವಿ, ಪಂಚ ನೌಕರರು ಅಂದರೆ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ಗಳು, ಆಮೇಲೆ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ಗಳು, ನೀರುಗಂಟಿಗಳು, ಜವಾನರು ಮತ್ತು ಸಿಪಾಯಿಗಳು, ಈ ರೀತಿಯಾಗಿ 5 ಹಂತದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಬಹಳಷ್ಟು ಶ್ರಮೆ ವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಕೊಡುವಂಥ ಸಂಬಳ ಬಹಳ ಅಲ್ಪವಾಗಿದೆ. ಈ ಕನಿಷ್ಠ ವೇತನ ಅನ್ನುವಂಥ ಅನಿಷ್ಟ ಪದ್ಧತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಇದನ್ನು ಹೋಗಲಾಡಿಸಬೇಕು. RDPR ಇಲಾಖೆಯಿಂದ ನಮಗೆ ವೇತನವನ್ನು ನಿಗದಿಪಡಿಸಬೇಕು ಮತ್ತು ನಮಗೇನೆಂದರೆ ಸುಮಾರು 31,000 ವೇತನವನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ಪಂಚ ನೌಕರ ಪರವಾಗಿ ಸರ್ಕಾರ ಹೊರಡಿಸಬೇಕು ಅನ್ನುವಂಥದ್ದು ನಮ್ಮ ಮೂಲಭೂತ ಬೇಡಿಕೆಯಾಗಿದೆ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟದ ಬೇಡಿಕೆಗಳು ಕೂಡ ಇದರಲ್ಲಿ ಇವೆ. ಆ ಒಂದು ಸದಸ್ಯರ ಒಕ್ಕೂಟದ ಬಹಳಷ್ಟು ಬೇಡಿಕೆಗಳು, ಬಹಳ ಅಮೂಲ್ಯವಾದಂಥ ಬೇಡಿಕೆಗಳು ಅವರು ಇಟ್ಟುಕೊಂಡಿದ್ದಾರೆ. ಅವುಗಳನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನೆರವೇರಿಸಬೇಕನ್ನುವಂಥದ್ದು ನಾವು ಈ ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಮತ್ತು ಈ ಹೋರಾಟವನ್ನು ನಾವು ನಮ್ಮ ಬೇಡಿಕೆಗಳು ಈಡೇರುವವರೆಗೆ ಅನಿರ್ದಿಷ್ಟಾವಧಿಯಾಗಿ ನಾವು ಕೈಗೊಂಡಿದ್ದೇವೆ ಅನ್ನೋದನ್ನು ನಾವು ನಿಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸಾಲೋಮನ್. ನಾನು ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಸಂಘದ ರಾಜ್ಯ ಉಪಾಧ್ಯಕ್ಷ ಮತ್ತು ಬೀದರ್ ಜಿಲ್ಲೆಯ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸಂಘಗಳಿಗೂ ಅವರಿಗೆಲ್ಲ ಸಂಘದವರಿಗೆ ಕರೆಕ್ಟ್ ಯೋಜನೆಗೆ ರೀಚ್ ಆಗಿ ಅವರಿಗೆಲ್ಲ ಮನವೊಲಿಸುವಲ್ಲಿ ಈ ಒಂದು ಆಗಿದೆ ಅನ್ನೋದು ತಲುಪ್ತಾ ಇದೆ. ಇದು ಕಾರಣ ಕೂಡ ಇದೆ. ಯಾಕಂದ್ರೆ ನಮ್ಮ ನಾಯಕರು ಯಾವುದೋ ಕಾರಣಾಂತರಗಳಿಂದ ಬಂದಿಲ್ಲ. ಈ ಒಂದು ಕೊರತೆ ನಾಳೆಯಿಂದ ನೀಗಿಸ್ತಂದು ನಾನು ಅನ್ಕೋತೀನಿ. ಬಹಳಷ್ಟು ಜನ ಇಲ್ಲಿ ಬಂದಿದ್ದೇವೆ. ಪ್ರಮುಖ ಕಾರಣ ಬೆಂಗಳೂರು ಕೂಡ ಬಹಳಷ್ಟು ಜನ ಹೋಗಿದ್ದೀವಿ. ಇದ್ರ ಕಾರಣ ಎಲ್ಲರಿಗೂ ಕೂಡ ಗ್ರಾಮೀಣಾಭಿವೃದ್ಧಿಯ ಸಮಸ್ಯೆಗಳ ಒಂದು ಸರಮಾಲೆಯಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ, ಏನು ಸೇವೆ ಸಲ್ಲಿಸ್ತೀವಿ. ಅದಕ್ಕೆ ಅದರ ಸಮಸ್ಯೆ ಎಲ್ಲರಿಗೂ ತಟ್ಟಿದೆ. ಆ ಒಂದು ತಟ್ಟಿನಾಗಲೇ ನಾವು ನೋಡಿದ್ದೀವಿ ಫ್ರೀಡಂ ಪಾರ್ಕ್ನಲ್ಲಿ ಮೊದಲನೇ ದಿನ ಯಾವ ರೀತಿ ಇತ್ತು, 2ನೇ ದಿನ ಯಾವ ರೀತಿ ಇತ್ತು, ಎಷ್ಟು ಉಲ್ಲಾಸ ಉತ್ಸಾಹದಿಂದ ಈ ಒಂದು ಏನಾದ್ರೂ ಒಂದು ಬದಲಾವಣೆ ಬೇಕಾಗಿದೆ. ನಮ್ಮ ಇಲಾಖೆಗೆ ಬದಲಾವಣೆ ತಂದೆ ತರುತ್ತೇವೆ. ಬಹಳಷ್ಟು ದಿನ ಇತ್ತು ಅಂತ ಒಂದು ವಿಚಾರ ಮಾಡಿ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದೀವಿ. ಬೆಂಗಳೂರಿನಲ್ಲಿ ಬಹಳಷ್ಟು ವಿಚಾರ ವಿನಿಮಯಗಳು ಕೂಡ ಆದವು. ಬಹಳಷ್ಟು ಜನ ಶಾಸಕರು